ನಿಲ್ಸು ನಿಲ್ಸು ನಿಲ್ಸು. ನಾವು ಮನೆ ಕಟ್ಸಿದ್ವಲ್ಲ, ಅದಕ್ಕೆ ಇಂಟೀರಿಯರ್ ಮಾಡ್ಸಕ್ಕೆ ಹುಡುಕ್ತಾ ಇದ್ವಲ್ಲ, ನೋಡಲ್ಲ ಅಂಗಡಿಲಿ ಇದೆ. ಬಟ್ ಬಿಲ್ಡಿಂಗ್ ಎಲ್ಲ ನೋಡ್ತಾರೆ ಹೆವಿ ಕಾಸ್ಟ್ಲಿ ಅನ್ಸುತ್ತೆ. ಇಲ್ಲಿ ಬೇಡ, ಬಾ ಬೇರೆ ಕಡೆ ನೋಡೋಣ. ಬಾ ಹೊರಗಡೆ ಹೋಗೋದ್ಸರಿ ನೋಡ್ಕೊಂಡ್ ಬಾ. ಸರ್ ನಮಸ್ತೆ. ನಮಸ್ತೆ ಸರ್ ನಾವು ಹೊಸದಾಗಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದೀವಿ ರೀಸೆಂಟ್ ಆಗಿ. ಓಕೆ. ಈ ಪೇಂಟು ಮತ್ತೆ ಈ ವಾಲ್ ಪೇಪರ್ಸ್ ಎಲ್ಲ ನೋಡಿ ತುಂಬಾ ಬೋರ್ ಆಗಿದೆ. ನಿಮ್ ಕಡೆಯಿಂದ ಏನಾದ್ರು ಒಂದು ಹೊಸದಾಗಿ ಸಜೆಷನ್ ಕೊಡ್ತೀರಾ? ಸರಿ ಸರ್, ಖಂಡಿತ. ನಮ್ದು ಬಂದು ಇಶಿಕಾ ಫ್ಯೂಚರ್ ಪ್ರೈವೇಟ್ ಲಿಮಿಟೆಡ್ ಮೈನ್ ಹೆಡ್ ಆಫೀಸ್ ಅಂಜನಾದ್ರಿ ಇಂಟೀರಿಯರ್ ಅಂತ. ನಾವೆಲ್ಲ 5 years ಇಂದ ಒಳ್ಳೆ ನ್ಯೂ ಕಾನ್ಸೆಪ್ಟ್ಸೇ ತರ್ತಿರೋದು. ನೀವು ಆಲ್ರೆಡಿ ವಿಡಿಯೋಸ್ ಅಲ್ಲಿ ನೋಡಿದಂಗೆ ಮಾರ್ಬಲ್ ಶೀಟು ಎಲ್ಲ ಇದೆ. ಈಗ ಹೊಸದಾಗಿ ಇವಿ ರೋಲ್ಸ್ ಅಂತ ತಂದಿದ್ದೀವಿ. ಇದೆಲ್ಲ ಏನ್ ನೋಡ್ತಿದ್ದೀರಲ್ಲ, ಇದೆಲ್ಲ ಇವಿ ರೋಲ್ಸೇ. ಎಬೋವ್ 40+ ಕಲೆಕ್ಷನ್ಸ್ ನಮ್ಮ ಹತ್ರ ಇದೆ. ಇದೆಲ್ಲ ನಿಮ್ಗೆ ಯಾವ ತರ ಅಂದ್ರೆ ಎಲ್ಲ 3 mm ಥಿಕ್ನೆಸ್, 2.5 mm ಥಿಕ್ನೆಸ್ ಬರುತ್ತೆ. ಇದೆಲ್ಲ ನಿಮ್ಗೆ 4x10 ಸೈಜಸ್ ಅಲ್ಲಿ ಬರುತ್ತೆ. 4x10 ಅಂದ್ರೆ 4 ಅಡಿಗೆ 10 ಅಡಿ ಒಂದೇ ರೋಲ್ ಬರುತ್ತೆ. ಮತ್ತೆ ಇದಕ್ಕೆ ನಿಮ್ಗೆ ಅಡ್ವಾಂಟೇಜಸ್ ಏನು ಅಂದ್ರೆ ಯಾವ ಲೇಬರು ಬೇಡ, ನೀವೇ ತಗೊಂಡೋಗಿ ನೀವೇ ಸ್ಟಿಕ್ ಮಾಡ್ಕೋಬಹುದು. ಥಿಕ್ನೆಸ್ ನೋಡ್ಬೋದು ನೀವು, ಪಕ್ಕ ನಿಮ್ಗೆ 2.5 mm ಥಿಕ್ನೆಸ್ ಇರುತ್ತೆ. ಮತ್ತೆ ಇದು ನಿಮ್ಗೆ ಯಾವ ತರ ಅಂದ್ರೆ ಜಸ್ಟ್ ರ್ಯಾಪರ್, ಈ ರ್ಯಾಪರ್ ನ ರಿಮೂವ್ ಮಾಡಿ ಡೈರೆಕ್ಟ್ ವಾಲ್ಗೆ ಸ್ಟಿಕ್ ಮಾಡೋದಷ್ಟೇ. ನಿಮ್ಗೆ ವಾಟರ್ ಪ್ರೂಫ್ ಬರುತ್ತೆ. ಶೇಡ್ಸ್ ನೋಡ್ಬೋದು ನೀವು ಯಾವ ತರ ಬರುತ್ತೆ ನೋಡಿ. ಇದೆಲ್ಲ 10 ಅಡಿ ಏನ್ ಬರುತ್ತೆ ನಿಮ್ಗೆಲ್ಲ ಓವರ್ ಆಲ್ ಒಂದು ವಾಲ್ಗೆ ಒಂದೇ ರೋಲ್ ಆಗುತ್ತೆ. 4x10 ಒಂದೇ ರೋಲ್ ಆಗುತ್ತೆ. ಇದರಲ್ಲಿ ಶೇಡ್ಸ್ ನೋಡ್ತಾ ಇರ್ಬೋದು ನೀವು ಯಾವ ತರ ಗ್ಲಿಟರ್ ಫಿನಿಶ್ ಬೇಕಾ ನೋಡಿ, ಗ್ಲಿಟರ್ ಟೈಪ್ ಬರುತ್ತೆ. ಇದ್ ನೋಡಿ. ಮತ್ತೆ ನಿಮ್ಗೆ ಇದನ್ನ ಲೀವ್ಸ್ ಗ್ರೀನರಿ ಟೈಪ್ ಏನಾರ ನೋಡ್ತೀರಾ, ಈ ಟೈಪ್ ಬರುತ್ತೆ. ಸೊ ಇದು ವೈಟ್ ಶೇಡ್ ಅಲ್ಲಿ ಬರುತ್ತೆ, ಗೋಲ್ಡನ್ ಶೇಡ್ ಅಲ್ಲಿ ಬರುತ್ತೆ, ಮತ್ತೆ ಬ್ಲೂಯಿಶ್ ಅಲ್ಲಿ ಬರುತ್ತೆ. ಸೊ ಇವೆಲ್ಲ ಪ್ಯಾಟರ್ನ್ಸ್ ಬರ್ತಿದೆ. ಇದನ್ನೆಲ್ಲ ಜಸ್ಟ್ ನೀವೇ ತಗೊಂಡೋಗಿ ಲೇ ಮಾಡ್ಕೋಬಹುದು. ಇಲ್ಲ ಕಾರ್ಪೆಂಟ್ರು ರೆಡಿ ಸ್ಟಿಕ್ಕರಿಂಗ್ ಮಾಡಿದಾರಲ್ವಾ, ಅವ್ರ ಥ್ರೂನು ಮಾಡಿಸ್ಕೋಬಹುದು. ಈ ಶೇಡ್ಸ್ ಎಲ್ಲ ನಾನು ನಿಮ್ಗೆ ನೋಡಿಸ್ತೀನಿ, ಬೇಕು ಅಂದ್ರೆ ನೋಡಿ ಒಂದ್ಕಿತ.